ಸಹಕಾರಿ ಸಪ್ತಾಹದ ಅಂಗವಾಗಿ ಶುಭಾಶಯಗಳನ್ನು ಕಬ್ಬದಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಪರವಾಗಿ ಹೇಳ್ತಾ ಇದ್ದೇನೆ. ನಮ್ಮ ಸಂಘ ಸ್ಥಾಪನೆಯಾಗಿ 49 ವರ್ಷಗಳಾಗಿದೆ. 9 ಗ್ರಾಮಗಳನ್ನೊಳಗೊಂಡು ಉಪ್ಪುಂದ, ಕಂಬದಕೋಣೆ, ಉಳ್ಳೂರನ್ನೊಂದು, ನಂದನವನ, ಬಿಜೂರು, ಕೆರ್ಗಾಲು, ಕಾಲ್ತೋಡು, ಕಿರಿಮಿಂಜೇಶ್ವರ, ಹೆರಂಜಾಲ್ ಇಷ್ಟನ್ನು ಒಳಗೊಂಡಂಥ ಸುಮಾರು 18,000ಕ್ಕೂ ಮಿಕ್ಕಿ ಸದಸ್ಯರನ್ನು ಒಳಗೊಂಡಂಥ ಬಹುದೊಡ್ಡ ಸಂಸ್ಥೆ. 76ನೇ ಇಸವಿಯಲ್ಲಿ 3 ಸಂಘಗಳು, ಕಂಬದಕೋಣೆ ಸಿ ಎ ಬ್ಯಾಂಕು, ಬಿಜೂರು ಸಿ ಎ ಬ್ಯಾಂಕು, ಹಾಗೆ ಉಪ್ಪುಂದ ರೈತರ ಸೇವಾ ಸಹಕಾರಿ ಸಂಘ ಸೇರಿ ಇಲ್ಲಿ 49 ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು. ಬಹುಶಃ ಸ್ಥಾಪನೆ ಆದಂಥ ಬಹಳ ಇವತ್ತು ಬಹಳ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿಯೇ ಒಂದು ಒಳ್ಳೆಯ ಪ್ರತಿಷ್ಠಿತ ಸಂಸ್ಥೆಯಾಗಿ ಇದು ಬೆಳೆದು ಬಂದಿದೆ ಅಂತ ಹೇಳುವಂಥದ್ದು ತಮಗೆಲ್ಲರಿಗೂ ತಿಳಿದಂಥ ವಿಚಾರ. ಇವತ್ತು ಬರೀ ಸಾಲವನ್ನು ಮಾತ್ರ ಅಲ್ಲ, ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಜನರಿಗೆ ಕೊಟ್ಕೊಂಡು ಬರ್ತಾ ಇದ್ದೇವೆ. ಬಹುಶಃ ನಿಮಗೆ ತಿಳಿದಿರುವಂತೆ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಭೌಗೋಳಿಕ ಹಿನ್ನೆಲೆ ಇರುವಂತಹ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಒಂದು ಕಡೆಯಲ್ಲಿ ಸಮುದ್ರ ತೀರ, ಮೀನುಗಾರಿಕೆ, ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆ ಪ್ರಮುಖ ಉದ್ಯೋಗವಾಗಿದ್ದು, ವಿಶೇಷವಾಗಿ ಉಪ್ಪುಂದ ಮತ್ತು ಕೆರೆಮಿಂಜೇಶ್ವರ ಭಾಗದಲ್ಲಿ ಇವತ್ತು ಮೀನುಗಾರಿಕೆ ಪ್ರಮುಖ ಉದ್ಯೋಗವಾಗಿದೆ. ಅದೇ ರೀತಿ ಕರಾವಳಿ ಭಾಗದಲ್ಲಿ ನೆಲಗಡಲೆ ಜೊತೆಯಲ್ಲಿ ಕರಗುಂಜಿ, ಭತ್ತ ರೈತರ ಬಹುದೊಡ್ಡ ಬೆಳೆ ಆಗಿದೆ. ಅದೇ ರೀತಿ ಪೂರ್ವ ಪ್ರಾಂತದಲ್ಲಿ ಕಾಲ್ತೋಡು, ಹೆರಂಜಾಲು, ಉಳ್ಳೂರು, ಬಿಜೂರಿನ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಇವತ್ತು ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅಡಿಕೆಯು ಕೂಡ ಇವತ್ತು ಪ್ರಮುಖ ಬೆಳೆಯಾಗಿ ನೆರವೇರ್ತಾ ಇದೆ ನಮ್ಮ ಭಾಗದಲ್ಲಿ. ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಹೈನುಗಾರಿಕೆಯು ಕೂಡ ಸಾಕಷ್ಟು ಇಲ್ಲಿ ಪ್ರಮುಖವಾದಂಥ ಒಂದು ಉದ್ಯೋಗ ಆಗಿದೆ. ಬಹುಶಃ ಸುಮಾರು 11 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಕಾರ್ಯ ಚಟುವಟಿಕೆಯನ್ನು ಮಾಡ್ತಾ ಇದೆ. ಹೈನುಗಾರಿಕೆಯು ಕೂಡ ಒಂದು ಪ್ರಮುಖವಾದಂಥ ರೈತರಿಗೆ ಆದಾಯ ತರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಬಹುಶಃ ಇವರೆಲ್ಲರಿಗೂ ಕೂಡ ನಾವು ಸವಲತ್ತುಗಳನ್ನು, ಸಹಾಯಗಳನ್ನು ಸರ್ಕಾರದಿಂದ ಸಿಗ್ತಕ್ಕಂಥ ಕಡಿಮೆ ಬಡ್ಡಿಯ ಸಾಲವನ್ನು ಕೊಡ್ಕೊಂಡು ನಾವು ಬರ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ರೈತರ ಕಂಬದಕೋಣೆ ಎಲ್ಲ ರೈತರ ಸೇವಾ ಸಹಕಾರಿ ಸಂಘಗಳು ಪ್ರಥಮ ಹಂತದಲ್ಲಿ ರೈತರಿಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆಗಳಿಗೆ ಹುಟ್ಟುಕೊಂಡಂಥ ಸಂಘಗಳಾಗಿದೆ. ಅದರಲ್ಲಿಯೂ ಕೂಡ ಬೆಳೆ ಸಾಲ ಪ್ರಮುಖವಾದಂಥ ಸಾಲ ಆಗಿದೆ. ನಾವು ಸುಮಾರು 2,000 ರೈತರಿಗೆ KCC ಸಾಲವನ್ನು ನಾವು ವಿತರಣೆ ಮಾಡಿದ್ದೇವೆ. ಬಹುಶಃ ಸುಮಾರು 25-26 ಕೋಟಿಯಷ್ಟು ನಮ್ಮಲ್ಲಿ KCC ಅಂದರೆ ಕಿಸಾನ್ ಕಾರ್ಡ್ಗಳು 0% ಕೊಡ್ತಕ್ಕಂಥ ಒಂದು ಸಾಲವನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ರೈತರಿಗೂ ಕೂಡ ಹಾಲಿನ ಮಿಲ್ಕ್ ಮೇಂಟೆನೆನ್ಸ್ ಸಾಲಗಳು ಅದು ಕೂಡ 0% ಕೊಡುವಂಥ ಸಾಲಗಳನ್ನು ಕೂಡ ಸುಮಾರು 3 ಕೋಟಿಗಿಂತ ಮಿಕ್ಕಿ ಸಾಲವನ್ನು ಅದು ಕೂಡ ಕೊಟ್ಟಿದ್ದೇವೆ. ಸುಮಾರು 600ಕ್ಕೂ ಮಿಕ್ಕಿ ಸದಸ್ಯರು ಅದನ್ನು ಪಡ್ಕೊಂಡಿದ್ದಾರೆ. ಬಹುಶಃ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಸಾಲ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಕಡಿಮೆ ವೆಚ್ಚದಲ್ಲಿ ಇವತ್ತು ಗೃಹ ನಿರ್ಮಾಣ ಸಾಲಗಳನ್ನು ವಿಶೇಷವಾಗಿ ಕೊಡ್ತಾ ಇದ್ದೇವೆ. ಅದು ಕೂಡ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ 10 ಲಕ್ಷದೊಳಗೆ ಬಹುಶಃ ಇವತ್ತು ಒಂದು ಐತಿಹಾಸಿಕ ನಿರ್ಧಾರ ತಗೊಂಡು 9.5% ನಾವು 20 ವರ್ಷ ತನಕ EMI ಕಂತಲ್ಲಿ ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನಿತರ ಅನೇಕ ಸಾಲಗಳು, ಆಸ್ತಿ ಅಡವಿನ ಸಾಲಗಳು, ಚಿನ್ನದ ಸಾಲ, ಹಾಗೆ ಉಚಾಪತಿ ಸಾಲ, ಬಹುಶಃ ಇನ್ನಿತರ ಎಲ್ಲ ರೀತಿಯ ಸಾಲಗಳನ್ನು ನಾವು ನಮ್ಮ ರೈತರಿಗೆ ಬೇಡಿಕೆಗೆ ಅನುಸಾರವಾಗಿ ಸದಸ್ಯರಿಗೆ ಕೊಡ್ತಾ ಇದ್ದೇವೆ. ಬಹುಶಃ ಎಲ್ಲ ಸಾಲಗಳಿಗೆ ಇವತ್ತು ನಾವು ಬೈಂದೂರು ತಾಲೂಕು ವ್ಯಾಪ್ತಿಗೂ ಕೂಡ ಇವತ್ತು ನಮ್ಮ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿಕೊಂಡು ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಸ್ವಸಹಾಯ ಸಂಘಗಳಿಗೂ ಕೂಡ ಸುಮಾರು 8,000ಕ್ಕೂ ಮಿಕ್ಕಿ
ಸ್ವಸಹಾಯ ಸಂಘಗಳ ಸದಸ್ಯರನ್ನು ಹೊಂದಿಕೊಂಡು ಅವರಿಗೂ ಕೂಡ ಸುಮಾರು 22 ಕೋಟಿಯಷ್ಟು ಸಾಲವನ್ನು ನಾವು ಈಗಾಗಲೇ ಹಂಚಿಕೆಯನ್ನು ಮಾಡಿದ್ದೇವೆ. ಬಹುಶಃ ಅದ್ರ ಜೊತೆಯಲ್ಲಿ ಬರೇ ನಾವು ಸಾಲ ಕೊಡುವುದರ ಜೊತೆಯಲ್ಲಿ ಇನ್ನಿತರ ಅವರಿಗೆ ಕೃಷಿಗೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ರೈತ ಕೂಟಗಳನ್ನು ರಚನೆ ಮಾಡಿಕೊಂಡು ಒಂದು ವಾರ್ಷಿಕವಾಗಿ ಅವರಿಗೆ ಪ್ರತಿ ತಿಂಗಳು ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ JKVKಯಿಂದ ತಜ್ಞರಿಂದ ಅದೇ ರೀತಿ ಅಭಿವೃದ್ಧಿ ಇಲಾಖೆಗಳು, ತೋಟಗಾರಿಕೆ, ಅನಿಮಲ್ ಹಸ್ಬೆಂಡ್ರಿ, ಹಾಗೆ ಕೃಷಿ ಇಲಾಖೆ, ಇನ್ನಿತರ ಇಲಾಖೆಗಳಿಂದ ಅವರಿಗೆ ಸರ್ಕಾರದ ಸವಲತ್ತುಗಳು ಮತ್ತು ಬೆಳೆ ಬೆಳೆಸುವ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ಪ್ರತಿ ತಿಂಗಳಲ್ಲೂ ಕೂಡ ನಾವು ತಿಂಗಳಿಗೊಂದು ಸಭೆಯನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಿದ್ದೇವೆ. ಅದರ ಜೊತೆಯಲ್ಲಿ ರೈತರೊಂದಿಗೆ ಒಂದಿನ ಅಂಥೇಳಿ ರೈತರ ಮನೆಗಳಲ್ಲಿ ಹೋಗಿಯೂ ಕೂಡ ರೈತರಿಗೆ ಮಾಹಿತಿ ಮತ್ತು ಆ ಭಾಗದ ಜನರಿಗೆ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬಹಳ ವಿಶೇಷವಾಗಿ ನಾವು ಕೃಷಿಗೆ ಪೂರಕವಾದಂತಹ ಇನ್ಪುಟ್ಸ್ಗಳನ್ನು, ಎಲ್ಲ ರೀತಿಯ ಗೊಬ್ಬರಗಳು, ಅದು NP, ಅದು ಯೂರಿಯಾ ಇರ್ಬೋದು, ಪೊಟ್ಯಾಷ್ ಇರ್ಬೋದು, ಫಾಸ್ಫೇಟ್ ಇರ್ಬೋದು, ಅದೇ ಮಲ್ಟಿನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮತ್ತು ಅದ್ರ ಜೊತೆಯಲ್ಲಿ ಪೆಸ್ಟಿಸೈಡ್ಸ್ ಅಂದರೆ ಎಲ್ಲ ರೀತಿಯ ಗೊಬ್ಬರಗಳನ್ನು ನಮ್ಮ 3 ಶಾಖೆಗಳಲ್ಲಿ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಮಲ್ಟಿ ಸರ್ವಿಸ್ ಸೆಂಟರ್ MSC ಈಗಾಗಲೇ ಏನು ಇವತ್ತು ಒಂದು ಸುಮಾರು 1000ಕ್ಕೂ ಮಿಕ್ಕಿ ಇವತ್ತು ಸಾಮಗ್ರಿಗಳನ್ನು ಹೊಂದಿಕೊಂಡು ಕೃಷಿ ಪೂರಕವಾದಂಥದ್ದು, ಅದೇ ರೀತಿಯಲ್ಲಿ ಮನೆಗೆ ಉಪಯೋಗ ಮಾಡುವಂಥ ಅನೇಕ ಸಾಮಗ್ರಿಗಳು, ಅದನ್ನು ಕೂಡ ನಾವು ಈಗಾಗಲೇ ಒಂದು ವ್ಯಾಪಾರವನ್ನು ಕಂಬದ ಕೋಣೆಯಲ್ಲಿ ಕಳೆದ 5 ವರ್ಷದಿಂದ ಶುರು ಮಾಡಿದ್ದೇವೆ. ಸಾಕಷ್ಟು ಜನರಿಗೆ ಹಾರೆ, ಪಿಕಾಸಿ ಅಥವಾ ಕೃಷಿ ಸಲಕರಣೆಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಬಹುಶಃ ಅಲ್ಲಿಯೂ ಕೂಡ ಭಾಳ ಒಳ್ಳೆಯ ಸವಲತ್ತುಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಬೀಜವನ್ನು ಕೂಡ ಇವತ್ತು ತರಕಾರಿ ಬೀಜ ಇರ್ಬೋದು, ಶೇಂಗಾ ಬೀಜ ಇರ್ಬೋದು, ಅದರ ಜೊತೆಯಲ್ಲಿ ಕರಗುಂಜಿಯ ಬೀಜಗಳನ್ನು ಕೂಡ ಸುಮಾರು 200ಕ್ಕೂ ಮಿಕ್ಕಿ ಎಕರೆಯಷ್ಟು ಕರಗುಂಜಿ ನಮ್ಮ ಭಾಗದಲ್ಲಿ ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಮಲ್ಚಿಂಗ್ ಪೇಪರ್ಸು, ಪೈಪ್ ಸಲಕರಣೆಗಳು, ಅದರ ಜೊತೆಯಲ್ಲಿ ಪೆಸ್ಟಿಸೈಡ್ಸ್ಗಳು, ಹಾಗೆ ವಾಟರ್ ಸೊಲ್ಯೂಬಲ್ ಗೊಬ್ಬರಗಳು, ಇದನ್ನೆಲ್ಲವನ್ನು ಕೂಡ ನಾವು ರೈತರಿಗೆ ವಿತರಿಸ್ತಕ್ಕಂಥ, ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಬಹುಶಃ ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳ ಜೊತೆಯಲ್ಲಿ ಮಾಹಿತಿಗಳನ್ನು, ಮಾರ್ಗದರ್ಶನಗಳನ್ನು, ಜೊತೆಯಲ್ಲಿ ರೈತರ ತಾಕಿನೊಂದಿಗೆ ತಜ್ಞರನ್ನು ಕರೆಸುವಂಥದ್ದು, ಕೃಷಿ ಮೇಳಕ್ಕೆ ರೈತರನ್ನು ಕೊಂಡೊಯ್ಯುವಂಥದ್ದು, ಹಾಗೆ ಅವರಿಗೆ ಏನು ನೀಡ್ ಬೇಸ್ಡ್ ಅವರಿಗೆ ಅಗತ್ಯ ಇರುವಂಥ ಮಾಹಿತಿಗಳನ್ನು ಅವರ ಕೇಳುವ ಸ್ಥಳಗಳಿಗೆ ಅವರನ್ನು ಕಳಿಸುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಭಾಳ ವಿಶೇಷವಾಗಿ ಇವತ್ತು ನಾವು ಒಂದು ಅಗ್ರಿ ಮಾಲನ್ನು ನಾವು ನಮ್ಮ ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘದ ವತಿಯಿಂದ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಬಿಲ್ಡಿಂಗನ್ನು ಮಾಡಿ, ಅಲ್ಲಿಯೂ ಕೂಡ ಒಂದು ರೈತರಿಗೆ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಸಿಗಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅದರ ಕಟ್ಟಡದ ಕೆಲಸಗಳು ನೆರವೇರ್ತಾ ಇದೆ. ಬಹುಶಃ 1 ವರ್ಷದಲ್ಲಿ ನಮ್ಮ ಕಟ್ಟಡ ಮುಗೀತದೆ. ಅಲ್ಲಿ ಎಲ್ಲ ರೀತಿಯ ಸವಲತ್ತುಗಳು, JNC, ಇನ್ನಿತರ ಕೃಷಿ ಉಪಕರಣಗಳು, ಹಾಗೆ ರೈತರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕೂಡ ಅಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳಿಗೆ ನಾವು ಕೆಲಸಗಳನ್ನು ಆರಂಭಿಸ್ತೇವೆ. ಬಹುಶಃ ಅದೇ ರೀತಿಯಲ್ಲಿ ಉತ್ತಮ ಠೇವಣಿಯು ಕೂಡ ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಸುಮಾರು 270 ಕೋಟಿಗೂ ಮಿಕ್ಕಿ ನಮ್ಮ ಹತ್ರ ಠೇವಣಿ ಜನ ಇಟ್ಟಿದ್ದಾರೆ. ನಮ್ಮ ಮೇಲೆ ಒಂದು ನಂಬಿಕೆ ಇದೆ. ಬಹುಶಃ ಅದ್ರ ಜೊತೆಯಲ್ಲಿ ನಮ್ಮ ವ್ಯವಹಾರವು ಕೂಡ ಇವತ್ತು 1200 ಕೋಟಿ ವ್ಯವಹಾರ ಆಗಿದೆ. ಬಹುಶಃ ವಾರ್ಷಿಕ ಲಾಭವು ಕೂಡ ಸುಮಾರು 6.5 ಕೋಟಿಯಷ್ಟು ಲಾಭವನ್ನು ಈ ಸಾಲಿನಲ್ಲಿ ನಾವು ಗಳಿಸಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ನಿಧಿಗಳು ಕೂಡ ಸಾಕಷ್ಟು ಇಲ್ಲಿ ಸಂಗ್ರಹ ಆಗಿದೆ. ಸುಮಾರು ವಿವಿಧ ರೀತಿಯ ನಿಧಿಗಳನ್ನು ಸೇರಿಸಿ ಸುಮಾರು 40 ಕೋಟಿಯಷ್ಟು ನಿಧಿ ನಮ್ಮ ಹತ್ರ ಈ ಸಂಸ್ಥೆಯಲ್ಲಿ ಏನು ಲಾಭದಲ್ಲಿ ಉಳಿದಂಥ ಹಣದಲ್ಲಿ ಸುಮಾರು 40 ಕೋಟಿ ನಿಧಿ ಇದೆ. ಅದರ ಜೊತೆಯಲ್ಲಿ ಸಾಲದ ಜೊತೆಯಲ್ಲಿ ನಮ್ಮ ವಿವಿಧ ಬ್ಯಾಂಕ್ಗಳಲ್ಲಿ ನಮ್ಮ ಏನು ಇವತ್ತು ಉಳಿತಾಯದ ಹಣಗಳನ್ನು ಅಲ್ಲಿ ಇಟ್ಟಿದ್ದೇವೆ.
ಸುಮಾರು 90 ಕೋಟಿಗೂ ಮಿಕ್ಕಿ ಹಣ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಮ್ಮ ನಿರಕು ಠೇವಣಿಯಾಗಿ ನಾವು ಇರಿಸಿದ್ದೇವೆ. ಅತ್ಯಂತ ಸುಭದ್ರ ರೀತಿಯಲ್ಲಿ ಈ ಬ್ಯಾಂಕನ್ನು ಜನರ, ವಿಶೇಷವಾಗಿ ಸದಸ್ಯರ, ಗ್ರಾಹಕರ ನೆರವಿನಿಂದ ನಾವು ಇದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೇವೆ. ಬಹುಶಃ ಇನ್ನಷ್ಟು ಸೇವೆಯನ್ನು ಈ ಸಂಸ್ಥೆ ಕೊಡಬೇಕು ಅಂತೇಳಿ ನಾವು ಕೂಡ ಬಯಸಿದ್ದೇವೆ. ಸದಸ್ಯರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಈ ಸಹಕಾರಿ ಈ ವರ್ಷ 72ನೇ ಸಹಕಾರಿ ಸಪ್ತಾಹ ಇವತ್ತೇನು 14ರಿಂದ 21ನೇ ತಾರೀಕಿನವರೆಗೆ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ಸರ್ಕಾರ ಏನು ಸಹಕಾರಿ ವ್ಯವಸ್ಥೆಯಲ್ಲಿ ಏನು ಆಗುಹೋಗುಗಳು ನಡೀತಾ ಇದೆ, ಮುಂದೇನು ಬದಲಾವಣೆ ಆಗಬೇಕು, ಹೊಸತನವನ್ನೇನು ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಸಂವಾದಗಳು ನಡೆದು ಒಂದು ಒಳ್ಳೆಯ ಒಂದು ಫಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳುವಂಥ ವಿಚಾರ ಹೇಳ್ತಾ, ಬಹುಶಃ ನಾವು ಸಹಕಾರಿಗಳು ಏನು ಇವತ್ತು ಅವರ ದುಡಿಮೆ ಹಣವನ್ನು ಹೆಚ್ಚಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸುವಂಥದ್ದು, ಅದೇ ರೀತಿ ಸಾಲ ಇನ್ನಿತರ ವ್ಯವಹಾರಗಳನ್ನು ಇವತ್ತು ಮಾಡುವುದರ ಮೂಲಕ ಈ ಪ್ರತಿಯೊಂದು ಸಂಸ್ಥೆ, ಗ್ರಾಮೀಣ ಭಾಗದ ಸಂಸ್ಥೆಗಳ ಬೆಳವಣಿಗೆಗೆ ಸ್ಥಳೀಯರು ಹೆಚ್ಚು ಅವಕಾಶಗಳನ್ನು ಮತ್ತು ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಬಹುಶಃ ಎಲ್ಲರಿಗೂ ಕೂಡ ಈ ಸಹಕಾರಿ ಸಪ್ತಾಹ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ ನಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ 72ನೇಯ ಸಹಕಾರಿ ಸಪ್ತಾಹದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ನಮ್ಮ ಸಂಘದ ಬಗ್ಗೆ ಒಂದೆರಡು ಟಿಪ್ಪಣಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಮ್ಮ ಸಂಘವು ಕಳೆದ 49 ವರ್ಷಗಳಿಂದ ವ್ಯವಹಾರವನ್ನು ನಡೆಸಿ ಪ್ರಸ್ತುತ 1,000 ಕೋಟಿಗೂ ಮಿಕ್ಕಿ ವ್ಯವಹಾರವನ್ನು ನಡೆಸಿದೆ. 268 ಕೋಟಿ ಠೇವಣಿಯನ್ನು ಸದಸ್ಯರಿಂದ ಸಂಗ್ರಹಿಸಿದೆ. 240 ಕೋಟಿ ಸದಸ್ಯರಿಗೆ ಸಾಲವನ್ನು ನೀಡಿದೆ. ಹಾಗೆಯೇ 9 ಗ್ರಾಮಗಳಲ್ಲಿ ಕಾರ್ಯವ್ಯಾಪ್ತಿಯನ್ನು ನಡೆಸಿ ಅವರಿಗೆ ಬೇಕಾಗುವಂಥ ಎಲ್ಲ ಅವರ ಅಪೇಕ್ಷೆಯಂತೆ ಸಾಲವನ್ನು ನೀಡ್ತಾ ಇದ್ದೇವೆ. ಅದಲ್ಲದೆ ನಮ್ಮದೇ ಆದಂಥ ರೈತಶ್ರೀ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ನೀಡ್ತಿದ್ದೇವೆ. 22 ಕೋಟಿಗೂ ಮಿಕ್ಕಿ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ನೀಡಿದ್ದೇವೆ. ಅದಲ್ಲದೆ ಪಡಿತರ ಸಾಮಗ್ರಿಯನ್ನು ವಿತರಣೆ ಮಾಡ್ತಿದ್ದೇವೆ. ಹಾಗೆಯೇ ಈಗ ನಾವು ನಮ್ಮ ಗ್ರಾಹಕರಿಗಾಗಿ ಹಾಗೂ ಸದಸ್ಯರಿಗಾಗಿ ಒಂದೇ ಸೂರಿನಡಿಗೆ ಕರಾವಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಗೊಬ್ಬರದಿಂದ ಚಿನ್ನದವರೆಗೆ ಒಂದು ಬೃಹತ್ ಬಹುಮಹಡಿ ಕಟ್ಟಡವನ್ನು ನಾವು ಈಗ ಅದರ ಕಟ್ಟಡದ ಕಾಮಗಾರಿಯು ಪ್ರಾರಂಭದಲ್ಲಿದೆ. ಅದಲ್ಲದೆ ಸಂಘವು 40 ಕೋಟಿಯನ್ನು ನಿಧಿಯನ್ನು ಹೊಂದಿದೆ. ಇತರ ಬ್ಯಾಂಕುಗಳಲ್ಲಿ ಸುಮಾರು 90 ಕೋಟಿಗೂ ಮಿಕ್ಕಿ ಠೇವಣಿಯನ್ನು ಮಾಡಿದ್ದೇವೆ. ಪ್ರಸ್ತುತ ಸಾಲಿನಲ್ಲಿ 95.79% ಸಾಲವನ್ನು ವಸೂಲಿ ಮಾಡಲಾಗ್ತಿದೆ. ಎ ವರ್ಗದ ಲೆಕ್ಕ ಪರಿಶೋಧನೆಯಲ್ಲಿ ನಾವು ಶ್ರೇಣಿಯನ್ನು ಹೊಂದಿದ್ದೇವೆ. ಅದಲ್ಲದೆ ದಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ, ಅಪೆಕ್ಸ್ ಬ್ಯಾಂಕ್ನಿಂದ ಕಳೆದ 21 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೆ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ಹಾಗೆಯೇ ನಮ್ಮ ಸಂಘಕ್ಕೆ ರೈತಕೂಟದ ಸದಸ್ಯರಿಗೆ ಅತ್ಯುತ್ತಮ ರೈತಕೂಟ ಪ್ರಶಸ್ತಿ ಕೂಡ ಅಪೆಕ್ಸ್ ಬ್ಯಾಂಕ್ನಿಂದ ಪಡೆದಿದ್ದೇವೆ. ಅದಲ್ಲದೆ ನಮ್ಮ ಸಂಘದ ಅಧ್ಯಕ್ಷರಿಗೆ ಕಳೆದ ಬಾರಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಸರ್ಕಾರ ನೀಡಿ ಗೌರವಿಸಿದೆ. ಹಾಗೆಯೇ ನಾವು ನಮ್ಮ ರೈತಕೂಟಗಳನ್ನು ಸ್ಥಾಪಿಸಿ ಅವರಿಗೆ ಪ್ರತಿ ತಿಂಗಳ 3ನೇ ಶನಿವಾರ ಅವರಿಗೆ ರೈತಕೂಟದ ಸಭೆಯನ್ನು ಕರೆದು ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಇತ್ಯಾದಿಗಳನ್ನು ಮಾಡ್ತಿದ್ದೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೌರವ ಶಿಕ್ಷಕರಿಗೆ ಗೌರವಧನ ವಿತರಣೆ, ಹಾಗೆಯೇ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ, ಅತಿ ಹೆಚ್ಚು ಹಾಲು ನೀಡಿದವರ ಸದಸ್ಯರಿಗೆ ಗೌರವ, ಅದಲ್ಲದೆ ಪ್ರತಿ ನಮ್ಮ ಮಹಾಸಭೆಯಲ್ಲಿ ಹಿರಿಯ ಸದಸ್ಯರಿಗೆ ರೈತಸರಿ ಗೌರವಾರ್ಪಣೆಯನ್ನು ಕೂಡ ಕಾರ್ಯಕ್ರಮ ಸಹಿತ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ನಮ್ಮ ರೈತಕೂಟ ಸದಸ್ಯರಿಗೆ
ವರ್ಷಕ್ಕೊಮ್ಮೆ ಕೃಷಿ ಮೇಳಗಳಿಗೆ ಹಾಗೆ ಇತ್ಯಾದಿಗಳಿಗೆ ಅವರಿಗೆ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಅದಲ್ಲದೆ ನಮ್ಮ ಸಂಘವನ್ನು ನೋಡಲಿಕ್ಕೆ ಹೊರ ರಾಜ್ಯಗಳಿಂದ ಕೂಡ ಭೇಟಿ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ನಮ್ಮ ಸಂಘದಲ್ಲಿ ಕಳೆದ 27 ವರ್ಷಗಳಿಂದ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ಪ್ರಕಾಶನ್ ಶೆಟ್ಟಿ ಇವರು ಅವರ ಅಧ್ಯಕ್ಷತೆಯಲ್ಲಿ ತಮ್ಮ ಸಂಘವು ಕಾರ್ಯವನ್ನು ನಿರ್ವಹಿಸ್ತಿದೆ. ಹಾಗೆಯೇ ನಮ್ಮ ಆಡಳಿತ ಮಂಡಳಿಯು ತುಂಬ ಎಲ್ಲ ವಿದ್ಯಾವಂತ ಆಡಳಿತ ಮಂಡಳಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಅದರೊಂದಿಗೆ ನಮ್ಮ ಸಂಘದ ಎಲ್ಲ ಸಿಬ್ಬಂದಿಯವರು ಕೂಡ ನಮ್ಮ ಕೆಲಸದ ಪರಿಮಿತಿಯನ್ನು ಮೀರಿಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ಹಾಗೆ ನಮಗೆ ಅದೇ ಥರ ನಮ್ಮ ಸದಸ್ಯರು ಕೂಡ ನಮ್ಮ ಮನೆಯ ಕುಟುಂಬದವರ ತರಹ ಅವರು ಕೂಡ ನಮ್ಮೊಂದಿಗೆ ಅಷ್ಟೇ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೆ. 20 ವರ್ಷಗಳಿಂದ ಡಿಸೆಂಬರ್ 23ನೇ ದಿನದಂದು ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವು ಕೂಡ ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ಹಿರಿಯ ರೈತರನ್ನ ಸನ್ಮಾನ ಮಾಡುವಂಥದ್ದು, ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದವರಿಗೆ ನಮ್ಮ ಸಂಘದ ಕಾರ್ಯವ್ಯಾಪ್ತಿಯ ಸದಸ್ಯರಾಗಲಿ ಗ್ರಾಹಕರಾಗಲಿ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಬಹಳ ವಿಜೃಂಭಣೆಯಿಂದ ಅವರಿಗೆ ಸನ್ಮಾನ, ಪುರಸ್ಕಾರ ಇತ್ಯಾದಿಗಳನ್ನ ಅವರಿಗೆ ನಾವು ನೀಡ್ತಾ ಬಂದಿದ್ದೇವೆ. ಅದಲ್ಲದೆ SSLC ಪ್ರಥಮ ದ್ವಿತೀಯ ಬಂದಂತ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅವರಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಸಂಘವು 49ನೇ ವರ್ಷದಿಂದ 50ನೇ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಕಾಲಿಡುವ ಈ ಒಂದು ಸಂದರ್ಭದಲ್ಲಿ 2026ನೇ ಇಸ್ವಿಯಲ್ಲಿ ನಮ್ಮ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯನ್ನ ಅದ್ದೂರಿಯಾಗಿ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಎಸ್ ಪ್ರಕಾಶನ್ ಶೆಟ್ಟಿ ಹಾಗೂ ಅವರ ಮತ್ತು ಆಡಳಿತ ಮಂಡಳಿ ಸದಸ್ಯರ ಎಲ್ಲ ಒಂದು ಆಶೀರ್ವಾದ ಮೇರೆಗೆ ದೊಡ್ಡ ಒಂದು ಕಾರ್ಯಕ್ರಮವನ್ನ ಹಾಗೆ ವಿಜೃಂಭಣೆಯಿಂದ ಮಾಡಲಿಕ್ಕೆ ಒಂದು ನಾವು ಆಶೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ.